ಪ್ರೀ ಆರ್ಡರ್ ಅನೆಮಿಕಾ ಸೆಟ್. ಸೊ ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ಬೆಟೋಕ್ಸಿಕ್ ಕನ್ನಡ ಗೇಮಿಂಗ್. ಇವತ್ತು ಬಂದು ಪ್ರೀ ಆರ್ಡರ್ ಜೊತೆಗೆ ಅನೆಮಿಕಾ ಸೆಟ್ ಅನ್ನೋದು ಬಂದಿದೆ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ವಿಡಿಯೋ ಒಳಗಡೆ ಹೋಗಿಂತ ಮುಂಚೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಗೈಸ್. ನೋಡಿ ಗೈಸ್, ಇದೇ ನನ್ನ ಯೂಟ್ಯೂಬ್ ಚಾನಲ್ ಹೊಸ ಪ್ರೊಫೈಲ್ ಅನ್ನೋದು ಕ್ರಿಯೇಟ್ ಮಾಡಿದ್ದೀನಿ ಗೈಸ್. ಹೇಗಿದೆ ಏನು ಅಂತ ನೋಡಿ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿದೆ ಅಲ್ವಾ? ಒಂಥರ ನೋಡೋದಕ್ಕೆ ಬೋಲ್ಡ್ ಲುಕ್, ಕ್ಲಾಸಿಕ್ ಲುಕ್ಕಲ್ಲಿ ಕಾಣಿಸ್ತಾ ಇದೆ. ಕ್ರಿಯೇಟ್ ಮಾಡ್ತೀನಿ ಗೈಸ್. ಯಾವ ಥರ ಚೆನ್ನಾಗಿದೆ ಇಲ್ವ ಅನ್ನೋದು ಒಂದು ಕಮೆಂಟ್ ಮಾಡಿ. ಇನ್ಮೇಲಿಂದ ಇದೇ ಲೋಗೋನೇ ಇರುತ್ತೆ, ಕನ್ಫ್ಯೂಷನ್ ಮಾಡ್ಕೊಬೇಡಿ. ನನ್ನ ಚಾನಲ್ ಲೋಗೋ ನೋಡಿ ಎಷ್ಟೊಂದು ಜನ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ನೋಡೋಕೆ ಬರ್ತೀರಾ. ಇನ್ಮೇಲೆ ಲೋಗೋ ಚೇಂಜ್ ಇರುತ್ತೆ, ಇದೇ ನನ್ನ ಲೋಗೋ. ಓಕೆನಾ? ಎಲ್ಲರೂ ನೋಡಿ. ಓಕೆನಾ? ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್. ಓಕೆನಾ? ಬನ್ನಿ, ಇವಾಗ ನಮಗೆ ಬಂದು ಹೊಸ್ದಾಗಿ ಪ್ರೀ ಆರ್ಡರ್ ಅನ್ನೋದು ಬಂದಿದೆ. ಇಲ್ಲಿ ನೋಡ್ಬೋದು ಪ್ರೀ ಆರ್ಡರಲ್ಲಿ ಏನೇನು ಔಟ್ಫಿಟ್ ಬರ್ತಾ ಇದೆ, ಏನೇನೆಲ್ಲ ಬರ್ತಾ ಇದೆ. ಲೀಕೌಟ್ಸ್ ಎಲ್ಲ ಸಿಕ್ಕಿದೆ, ಬಟ್ ಹಾಕಿದ್ರೆ ನನಗೆ ಕಾಪಿ ರೈಟ್ಸ್ ಬರುತ್ತೆ ಗೈಸ್. ಓಕೆನಾ? ಇದ್ರೆಲ್ಲ ಔಟ್ಫಿಟ್ ಎಲ್ಲ ನೋಡ್ಕೊಳ್ಳಿ. ನಾನು ಶೋ ಮಾಡೋಕ್ಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾ ಇರ್ತೀನಿ ಗೈಸ್. ಓಕೆನಾ? ಇದೇ ಪ್ರೀ ಆರ್ಡರ್ ಅನ್ನೋ ಸೆಟ್ ಬರ್ತಾ ಇರೋದು. ಅದ್ರದ್ದು ಗ್ಲೈಡರು ಮತ್ತೆ ಆ ಗನ್ ಸ್ಕಿನ್ ನೋಡಿ. ಯಾವ ಗನ್ ಸ್ಕಿನ್ನು ನಿಮ್ಗೆ ಗೊತ್ತಾಯ್ತಾ ಗೊತ್ತಾಗಿಲ್ವಾ ಒಂದು ಕಮೆಂಟ್ ಮಾಡಿ ಗೈಸ್. ಅವನು ಕೈಯಲ್ಲಿ ಇಟ್ಕೊಂಡಿರೋದು ಒಂದು ಗ್ಲೇಷಿಯರ್ ಟೈಪಲ್ಲಿ ಬರ್ತೈತೆ, ಬಟ್ ಇದು ಗನ್ ಸ್ಕಿನ್ನ ಇಲ್ಲ ಬೇರೆ ಏನು ಅಂತ ನನಗೂ ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಫೈನಲಿ ನಮಗೆ ಅನೆಮಿಕಾ ಸೆಟ್ ಅನ್ನೋದು ಬಂದಿದೆ ಗೈಸ್. ಇದು ನಾನು ಹೇಳ್ತಾ ಇದ್ದೆ. ಓಕೆನಾ? ಅನೆಮಿಕಾ ಸ್ಪಿನ್ ಲೆವೆಲ್ ಅನ್ನೋದು ಫೈನಲ್ ಬಂದಿದೆ. ಇದರ ಔಟ್ಫಿಟ್ ಆಗಲಿ, ಇಮೋಟ್ ಆಗಲಿ ಫನ್ನಿ ಆಗಿದೆ. ಮತ್ತೆ ಅಪ್ಡೇಟ್ ಗನ್ ಸ್ಕಿನ್ ಯಾವ್ದು ಬಿಟ್ಟಿದ್ದಾರೆ, ಹೆಲ್ಮೆಟ್ ಏನು ಬಿಟ್ಟಿದ್ದಾರೆ ಅಂತ ಎಲ್ಲರೂ ನೋಡಿರ್ತಾರೆ. ಒಂದ್ಸರಿ 1 by 1 ನೋಡ್ಕೊಂಡು ಹೋಗ್ಬಿಡೋಣ. ಓಕೆನಾ? ಔಟ್ಫಿಟ್ ನೋಡಿ ಗೈಸ್, ಸೀರಿಯಸ್ಲಿ ಕ್ರೇಜ್ ಆಗಿದೆ ಅಂತಲೇ ಹೇಳ್ಬೋದು. ಡಿಫ್ರೆಂಟ್ ಆಗಿ ಬಿಟ್ಟಿದ್ದೇನೆ ಗೈಸ್. ಓಕೆ, ಹೆಲ್ಮೆಟ್ ಮಾತ್ರ ನನಗೆ ಸೀರಿಯಸ್ಲಿ ಕ್ರೇಜಿ ಇಷ್ಟ ಆಯ್ತು ಅಂತ ಮಾಡ್ಕೊಳ್ಳಿ. ಏನು ಗೈಸ್ ಇದು ಆ್ಯನಿಮೇಷನು ನೋಡೋಕ್ಕೆ ಕ್ರೇಜಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಟ್ ಎಷ್ಟೊಂದು ಜನಕ್ಕೆ ಇಷ್ಟ ಆಗಿರುತ್ತೆ, ಎಷ್ಟೊಂದು ಜನಕ್ಕೆ ಇಷ್ಟ ಆಗಿರಲ್ಲ. ಬಟ್ ಚೆನ್ನಾಗಿದೆ. ಲೆವೆಲ್ 3 ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಲೆವೆಲ್ 1 ಇದು. ಓಕೆ, ನೆಕ್ಸ್ಟ್ ಇದ್ರೆ ಎಮೋಟ್ ನೋಡಿದ್ರೆ ಸೀರಿಯಸ್ಲಿ ಫನ್ನಿ ಆಗಿದೆ ಗೈಸ್. ಓಕೆ, ಒಂದು ಮ್ಯೂಸಿಕ್ ಜೊತೆಯಲ್ಲಿ ಕೊಟ್ಟಿದ್ದಾನೆ ಆ್ಯಕ್ಚುಲಿ. ಓಕೆ, ರಿವರ್ಸ್ ಚೆನ್ನಾಗಿದೆ ಗೈಸ್. ಒಂಥರ ಫ್ಲೈ ಶೇಕ್ ಆಗೋ ಥರ ಎಲ್ಲ ಬಿಟ್ಟಿದ್ದಾನೆ ಫುಲ್ಲು ಔಟ್ಫಿಟ್ಟು. ಓಕೆ, ನೆಕ್ಸ್ಟ್ ಇದು ಗ್ಲೈಡರಾ? ಓಕೆ ಗೈಸ್, ಇದು ಅಷ್ಟಕ್ಕಷ್ಟೇನೆ, ಬಟ್ ಔಟ್ಫಿಟ್ಗೆ ಮ್ಯಾಚ್ ಆಗೋ ಥರನೇ ಬಿಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ ಬ್ಯಾಕ್ ಪ್ಯಾಕ್ಗೂ ಈ ಔಟ್ಫಿಟ್ಗೂ ಸಂಬಂಧನೇ ಇಲ್ದಿರೋ ಥರ ಎಲ್ಲ ಬಿಟ್ಟಿದ್ದಾನಲ್ಲ ಗೈಸ್. ಬ್ಯಾಕ್ ಪ್ಯಾಕು ಇದಕ್ಕೆ ಮ್ಯಾಚ್ ಆಗೋ ಥರ ತಾನೇ ಬಿಡಬೇಕು. ಬಟ್ ಏನು ಈ ಥರ ಡಿಫ್ರೆಂಟಾಗಿ ಬಿಟ್ಟಿದ್ದಾನೆ ಅಂತ ನನಗಂತೂ ಅರ್ಥ ಆಗ್ತಾನೆ. ಓಕೆ, ಇದೇ ಒಂದು ಡಿಫ್ರೆಂಟ್ ಕಲರಲ್ಲಿ ಬಿಟ್ಬಿಟ್ಟಿದ್ದಾನೆ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಓಕೆ, ನೆಕ್ಸ್ಟ್ ಒಂದು ಸ್ಟನ್ ಗ್ರಾನೇಟು ಜೊತೆಗೆ ಒಂದು ಬಗ್ಗಿ ಸ್ಕಿನ್ ಅನ್ನೋದು ಬಿಟ್ಟಿದ್ದಾನೆ. ಓಕೆ, ಬಗ್ಗಿ ಸ್ಕಿನ್ ಮೇಲೆ ನೋಡಿ ಗೈಸ್, ಕೈ ಆ ಕಡೆ ಈ ಕಡೆ ಇಟ್ಕೊಂಡಿರೋದು. ಓಕೆ, ಇದನ್ನು ಅಷ್ಟೇ ಔಟ್ಫಿಟ್ಗೆ ಮ್ಯಾಚ್ ಆಗೋ ಥರನೇ ಬಿಟ್ಟಿದ್ದಾನೆ. ನೆಕ್ಸ್ಟ್ ಬಂದು ಮೆಟೀರಿಯಲ್ಸ್ ಅನ್ನೋದು ಬಿಟ್ಟಿದ್ದಾನೆ ಗೈಸ್. ಮತ್ತೆ ಒಂದು ಅವತಾರು ತೋರಿಸ್ತೀನಿ. ಇದು ಪಾಪ್ಯುಲಾರಿಟಿ ಅನಿಸುತ್ತೆ. ಗನ್ ಸ್ಕಿನ್ ಗೈಸ್. ಓಕೆನಾ? PP ಬೈಸನ್ ಅನ್ನೋದು ಬಿಟ್ಟಿದ್ದಾನೆ ಆ್ಯಕ್ಚುಲಿ. ನೆಕ್ಸ್ಟ್ ನಮಗೆ ಓಕೆ, ಇದು ಬಿಡಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ. ಎಲಿಮಿನೇಷನ್ ಎಫೆಕ್ಟ್ ಸೀರಿಯಸ್ಲಿ ಅಷ್ಟೇ ಥರ ಇದೆ, ಬಟ್ ಎಫೆಕ್ಟ್ ಓಕೆನಾ ಗೈಸ್. ಒಂದು ಕ್ರೇಜ್ ಇದೆ ನೋಡಿ, ನೋಡೋದಕ್ಕೆ ಫೈರ್ ಮಾಡ್ತಾ ಇರಬೇಕಾದ್ರೆ ಕ್ರೇಜ್ ಆಗಿರುತ್ತೆ ಆ್ಯಕ್ಚುಲಿ ಯೂಸ್ ಮಾಡೋದಕ್ಕೆ ಇದು. ಜಿ. ಓಕೆ, ನೆಕ್ಸ್ಟ್ ಬಂದು ನಮಗೆ ಪ್ಲೇ ಆ್ಯಂಡ್ ವಿನ್ನಲ್ಲಿ ಬಂದು ಒಂದು ಈವೆಂಟ್ ಅನ್ನೋದು ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು. ಈ ಈವೆಂಟಲ್ಲಿ ಬಂದು ಗೈಸ್ ನಮಗೆ ಒಂದು ಅವತಾರ ಅನ್ನೋದು ಸಿಗುತ್ತೆ. ಈ ಅವತಾರಕ್ಕೆ ಬಂದು 200 ಪಾಯಿಂಟ್ಸು. ಸೀರಿಯಸ್ಲಿ ಫ್ರೇಮ್ ಅನ್ನೋದು ಮಾತ್ರ ಒಂಥರ ಕ್ಲಾಸಿಕಲ್ ಲುಕ್ ಚೆನ್ನಾಗಿದೆ. ನನಗೆ ಗೊತ್ತಿರೋಂಗೆ ನೋಡೋದಕ್ಕೆ ನನಗೆ ಓಕೆನೇ ಅನ್ನಿಸ್ತು. 300 ಫ್ರೇಮು ಎಷ್ಟು ಜನ ಹತ್ರ ಇರಲ್ವೋ ಅದು ನೋಡೋದಕ್ಕೆ ಒಂಥರ ಲುಕ್ ಚೆನ್ನಾಗಿದೆ. ಆದರೆ ರೆಡೀಮ್ ಮಾಡ್ಕೊಳ್ಳಿ ಗೈಸ್. ಇನ್ನು ಮಿಕ್ಕಿದೆಲ್ಲ ವೋಚರ್ಸ್ ಗೈಸ್. ಓಕೆನಾ? ಈ ಔಟ್ಫಿಟ್ ಸ್ಪಿನ್ ಮಾಡೋ ವೋಚರ್ಸ್ ಇದೆಲ್ಲ. ನೆಕ್ಸ್ಟ್ ಬಂದು ಈ ಔಟ್ಫಿಟ್ನ ಬಂದು ಟೈಮಿಂಗ್ಸ್ ಆಗಿ ಯೂಸ್ ಮಾಡೋ ಥರ ಬಿಟ್ಟಿದ್ದಾರೆ ಗೈಸ್. 1 ಡೇ. ಓಕೆನಾ? ಇಲ್ಲಿ ನೋಡ್ಬೋದು 1 ಡೇಗೆ ಸೆಟ್. ಇದಕ್ಕೆ ಎಷ್ಟು ಕಾಯಿನ್ಸ್ ಕೊಡ್ಬೇಕಂತ ಹೇಳಿದ್ರೆ 1 ಡೇ ಹಾಕೊಂಡು ಸ್ಪಿನ್ ಮಾಡಿದ್ರೆ ಎಷ್ಟೊಂದು ಜನ ಸ್ಕಿನ್ ಹಾಕೊಂಡು ಆಡಬೇಕು ಅನಿಸ್ತಾರತ್ತಲ್ಲ, ಅವ್ರಿಗೆಲ್ಲ ಯೂಸ್ಫುಲ್ ಅಂತಲೇ ಹೇಳ್ಬೋದು. 45 ಕಾಯಿನ್ಸ್ ಕೊಟ್ಟು ತಗೊಳ್ಳೋ ಥರ ಇರುತ್ತೆ. ನೆಕ್ಸ್ಟ್ ಬಂದು ಇದೊಂದು ಓಕೆ ಟೋಕನ್ನ. ಓಕೆ, ಅನೆಮಿಕಾ ಸ್ಪಿನ್ ಟೋಕನಾ ಗೈಸ್? ಟೋಕನ್ ಅನ್ನೋದು ಇಲ್ಲೇ ಬಿಟ್ಬಿಟ್ಟಿದ್ದಾನಲ್ಲ ಗೈಸ್. ಎಷ್ಟು ಟೋಕನ್ ರೆಡಿ ಮಾಡ್ಬೋದು? 15 ಟೋಕನ್ ನಾವು ಏನು ಬೈ ಮಾಡ್ಬೋದು ಗೈಸ್? ಹೌದು, ಸ್ಪಿನ್ನಲ್ಲಿ. ಓಕೆ, ಇದ್ರದ್ದೇ ಟೋಕನ್ ಅದು. ಸೀರಿಯಸ್ಲಿ ಬ್ರೋ, ಟೋಕನ್ ಅನ್ನೋದು ಫ್ರೀಯಾಗಿ ಕೊಟ್ಟವನ ಬ್ರೋ? ಹೌದು ಬ್ರೋ, 15 ಟೋಕನಲ್ಲಿ ಏನು ತಗೊಳಕ್ಕಾಗಲ್ಲ, ಒಂದು ಮೆಟೀರಿಯಲ್ ತಗೋಬೋದು ಅಷ್ಟೇ. ಸ್ಪಿನ್ ಮಾಡೋರಿಗೆ ಯೂಸ್ಫುಲ್ಲೇ, ಹೇಳೋಕ್ಕಾಗಲ್ಲ ಗೈಸ್. ಬಟ್ ಈ ಔಟ್ಫಿಟ್ ಎಲ್ಲ ಟೋಕನಲ್ಲೆಲ್ಲ ತಗೊಳ್ಳೋದು ಆಗಲ್ಲ. ಬಟ್ 15 ಟೋಕನ್ ಅನ್ನೋದು ನಾನು ಜಾಸ್ತಿ ಅನ್ಸ್ಕೊಂಡೆ, ಬಟ್ ಇದು ಕಡಿಮೆನೇ ಆಯಿತು. ಓಕೆ, ಈ ಕಾಯಿನ್ಸ್ ಹೆಂಗೆ ಕಲೆಕ್ಟ್ ಮಾಡ್ಕೊಂಡ್ರೆ ಮ್ಯಾಚಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋ ಥರ ಇರುತ್ತೆ. ಓಕೆ, ಇದು ವಿಂಟರ್ದು ಯಾವುದೋ ಒಂದು ಔಟ್ಫಿಟ್ ಬಿಟ್ಟಿದ್ದಾನಲ್ಲ ಗೈಸ್. ಈ ಔಟ್ಫಿಟ್ಟು ಹಳೇದು ಅನ್ಸುತ್ತೆ, ನೀವೆಲ್ಲ ನೋಡಿರ್ತೀರ. ಚೆನ್ನಾಗಿದೆ ಗೈಸ್, ಒಂಥರ ಲುಕ್ಕು ನೋಡೋದಕ್ಕೆ. ಓಕೆ, ಏನೋ ಒಂಥರ ವಿಂಟರ್ಗೆ ಮ್ಯಾಚ್ ಆಗೋ ಥರ. ಇನ್ನೊಂದು ಯಾವ್ದು ಔಟ್ಫಿಟ್ ನೋಡ್ದಂಗೆ ಇತ್ತಲ್ಲ. ಓಕೆ, ಇದು
ಇದು ಹಳೆ ಔಟ್ಫಿಟ್ ಅನ್ಸುತ್ತೆ ಗೈಸ್. ಓಕೆ, ಇದು ಇಷ್ಟೊಂದು ಜನದ ಹತ್ರ ಇರುತ್ತೆ ಆ್ಯಕ್ಚುಲಿ. ಮಿಷಿನ್ಸ್ ಅನ್ನೋದು ಇಲ್ಲೇ ಎಲ್ಲ ಕಂಪ್ಲೀಟ್ ಮಾಡೋಕೆ ಬಿಟ್ಟಿರ್ಬೇಕಲ್ಲ. ಯು ಸಿ ಎಫ್ ಇವೆಂಟು ಹಳೇದೇನಾ ಇದು? ಓಕೆ, ಯು ಸಿ ಎಫ್ ಇವೆಂಟ್ ಬಿಟ್ಬಿಟ್ಟಿದ್ದಾನಲ್ಲ ಗೈಸ್. ಓಕೆ, 60 UC. ಓಕೆ, ಈ ಬಾಕ್ಸಲ್ಲಿ 300 UC ಪರ್ಚೇಸ್ ಮಾಡಿದ್ರೆ ಮೆಟೀರಿಯಲ್ಸ್ ಕೊಟ್ಟಿದ್ದಾನ. ತಪ್ಪಾಗ್ ಬ್ರೋ, ಸೀರಿಯಸ್ಲಿ. ಓಕೆ, 1500 UC ಬೈ ಮಾಡಿದ್ರೆ ನಮ್ಗೆ ಇಲ್ಲಿ 900 UC. ಓಕೆ, ಯು ಸಿ ಎಫ್ ಇವೆಂಟ್ ಬಂದಿದೆ, ಯೂಸ್ ಮಾಡ್ಕೊಳ್ಳೋರು UC ಬೈ ಮಾಡಿಕೊಂಡು 300 UC ಯೂಸ್ ಪರ್ಚೇಸ್ ಮಾಡಿದ್ರೆ ವೇಸ್ಟ್ ಅನ್ಸುತ್ತೆ ನನಗೆ ಗೊತ್ತಿರೋ. ಒಂದು ಮಿನಿಮಮ್ ಒಂದು 600 UC ಪರ್ಚೇಸ್ ಮಾಡಿದ್ರೆ ನಿಮಗೆ ಬೆನಿಫಿಟ್ಸ್ ಇದೆ ಇಲ್ಲಿ ಅಷ್ಟೇ, ಇನ್ನೇನು ಹೇಳ್ತಾ ಇಲ್ಲ ನಾನು. ಓಕೆ ಜಿಜಿ, ಇದು ಏನಿಲ್ಲ ಮಿಷಿನ್ಸ್ ಬಂದು ಇಲ್ಲಿ ನೋಡಿ ಗೈಸ್. ಅಕೌಂಟ್ ಲಾಗಿನ್ 1 ಡೇ ಮಾಡ್ತಾ ಇದ್ರೆ ಇದು ಸಿಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಲಾಗಿನ್ 10 ಡೇಸು. ಇದ್ರ ಜೊತೆಗೆ ಮಿಷಿನ್ಸ್ ಅನ್ನೋದು ಕೊಟ್ಟಿರ್ತಾನೆ, ಮ್ಯಾಚಲ್ಲೆಲ್ಲ ಹೋಗಿ ಕಂಪ್ಲೀಟ್ ಮಾಡೋ ಥರ. ಅಲ್ಲೋಗಿ ಕಾಯಿನ್ಸ್ ಕಲೆಕ್ಟ್ ಮಾಡಿಕೊಂಡು ನಾವು ನಾರ್ಮಲಾಗಿ ಆಡೋ ಥರ ಇರುತ್ತೆ. ನೆಕ್ಸ್ಟ್ ಬಂದು ನಮ್ಮ ಮೆಟ್ರೋ ರಾಯಲ್. ಓಕೆ, ಇದು ಸ್ಟಾರ್ಟ್ ಆದಾದ್ಮೇಲೆ ನಮ್ಗೆ ಇಲ್ಲಿ ಮಿಷಿನ್ಸ್ ಕಂಪ್ಲೀಟ್ ಮಾಡಿಕೊಂಡು ಎಲ್ಲ ಲೂಟ್ ಅನ್ನೋದು ಕ್ರಿಯೇಟ್ ಮಾಡಿಕೊಂಡು ಮ್ಯಾಚ್ ಹೋಗಿ ಆಡೋ ಥರ ಇರುತ್ತೆ. ಇದು ಮೆಟ್ರೋ ರಾಯಲ್ದು ಎಷ್ಟೊಂದು ಜನ ಕೇಳಿಲ್ಲ, ಎಲ್ಲರಿಗೂ ಗೊತ್ತಿರೋದು ಅನ್ಸುತ್ತೆ ಆಲ್ಮೋಸ್ಟು. ಅದ್ರ ಬಗ್ಗೆ ವಿಡಿಯೋ ಮಾಡೋದು ನನಗೆ ಬೇಡ ಅನ್ಸುತ್ತೆ. ಇನ್ನು ಇಷ್ಟೊಂದು ಜನಕ್ಕೆ ವಾವ್ ಮೋಡಲ್ಲಿ ಒಂದು ಇದಿದೆ ಅನ್ನೋದೇ ಗೊತ್ತಿಲ್ಲ ಗೈಸ್. ವಾವ್ ಪಾಸ್ ಇಲ್ಲಿ ನೋಡ್ಬೋದು, ವಾವ್ ಪಾಸ್ ಅನ್ನೋದು ಬಿಟ್ಟಿದ್ದಾರೆ. ಬಟ್ ಇದು ಬಂದು ಎಲ್ಲ ಸೀಸನಲ್ಲೂ ಒಂದೇ ಗನ್ ಸ್ಕಿನ್ನೇ ಇಟ್ಟಿದ್ದಾನೆ. ಇದು ಬಂದು ಎಷ್ಟನೇ ಸೀಸನ್ ಇದು ವಾವ್ ಪಾಸ್ದು? ಎಷ್ಟನೇ ಸೀಸನ್ ಗುರು ಇದು? ಓಕೆ, ಸೀಸನ್ ಯಾಕಿಲ್ವಲ್ಲ ಬ್ರೋ ಇದು? ನಿಮಿಷ ನೋಡ್ತೀನಿ ರೀ. ಓಕೆ, ಸೀಸನ್ ಅನ್ನೋದು ಸಪ್ರೇಟ್ ಆಗಿ ಬಿಡ್ತದೆ, ಸೀಸನ್ ಬಿಟ್ಟಿಲ್ವಾ ಇದಕ್ಕೆ? ಓಕೆ, ಔಟ್ಫಿಟ್ ಅನ್ನೋದು ಪರ್ಮನೆಂಟ್ ಆಗಿ ಯಾವುದು ಬಿಟ್ಟಿಲ್ಲ ಗೈಸ್. ಇದು ಫ್ರೇಮ್ ಅನ್ನೋದು ಬಿಟ್ಟಿದ್ದಾನೆ. ಏನು ವಾವ್ ಮೋಡ್ ಆಡ್ಕೊಂಡು ತಗೊಳ್ಳೋ ಥರ ಇರುತ್ತೆ. ಇದ್ರಲ್ಲಿ ಬಂದು ಫ್ರೀ ಪರ್ಚೇಸ್ ಮಾಡೋದು ವೇಸ್ಟ್ ಅನ್ಸುತ್ತೆ ನನಗೆ ಗೊತ್ತಿರಂಗೆ. ಇದನ್ನು ಏನಂದ್ರೆ ಏನು ಇಲ್ಲ ಗೈಸ್, ಓದ್ಸಲಿ ಬಿಟ್ಟಿರೋ ಗನ್ ಸ್ಕಿನ್ನೇ ಬಿಟ್ಟಿದ್ದಾನೆ ಆ್ಯಕ್ಚುಲಿ. ಇದು ಯಾವುದೋ ಪಿಜ್ಜಾದು. ಓಕೆ, ಇನ್ನೇನು ಅದ್ರ ಜೊತೆಗೆ ಇನ್ನು ಬೇರೆ ಬೇರೆ ನೋಡಿ, ಇದು ಯಾವುದೋ ಔಟ್ಫಿಟ್ ಯಾವುದೋ ಒಂದು ಬಿಟ್ಟಿದ್ದಾನೆ. ಬಟ್ ಅಷ್ಟಕ್ಕಷ್ಟೇ ಈ ಔಟ್ಫಿಟ್ಗೆ ನಾವು ಬೈ ಮಾಡಬೇಕಾ ವಾಪಸ್ನ? ಮುಂದೆ ಫ್ಯೂಚರಲ್ಲಿ ನನಗೆ ಗೊತ್ತಿರಂಗೆ ಮಸ್ತಾಗಿರೋ ಥರ ಬಿಡ್ತಾನೆ ಅನ್ಸುತ್ತೆ ನನಗೆ ಗೊತ್ತಿರಂಗೆ. ನೋಡೋಣ, ವೆಯ್ಟ್ ಮಾಡಿ. ವಾವ್ ಮೂಡ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಬಿಡ್ತಾನೋ ಏನೋ ಅಂತ ವೆಯ್ಟ್ ಮಾಡಿ ನೋಡೋಣ. ಈ ಸೀಸನಲ್ಲಿ ವಾವ್ ಮೂಡನ್ನು ಏನು ಚೇಂಜಸ್ ಮಾಡಿಲ್ಲ ವಯಸ್, ಏನಿದೆಯೋ ಅದೇನೇ ಇದೆ. ವಾವ್ ಮೂಡು ರೂಮ್ ಕಾರ್ಡ್ ಕ್ರಿಯೇಟ್ ಮಾಡೋದು ಅದು ಇದು ಆಲ್ಮೋಸ್ಟ್ ಅದೇ ಥರ ಬೈ ಮಾಡೋ ಥರನೇ ಬಿಟ್ಟಿದ್ದಾನೆ. ಇನ್ನೇನು ಅಂತ ಡಿಫ್ರೆನ್ಸ್ ಅನ್ನೋದು ನನಗೆ ಇನ್ನೇನು ಕಾಣಿಸ್ತಾ ಇಲ್ಲ ಇದರಲ್ಲಿ ಆ್ಯಕ್ಚುಲಿ. ನೆಕ್ಸ್ಟ್ ಗೈಸ್, ನಾನು ಕ್ಲಾಸಿಕ್ಕಲ್ಲಿ ಯಾವ ಔಟ್ಫಿಟ್ ಬರುತ್ತೆ ಅಂತಲೂ ಒಂದು ವಿಡಿಯೋ ಮಾಡಾಕಿದ್ದೀನಿ. ಹಳೆ ವೀಡಿಯೋಸ್ ಯಾರು ನೋಡ್ತಾಯಿಲ್ಲ, ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್. ಕನ್ನಡಿಗರಿಗೆ ಸಪೋರ್ಟ್ ಮಾಡಿದ್ರೆ ಏನಾದ್ರು ಸಪೋರ್ಟ್ ಮಾಡ್ತೀರಾ. ಬಟ್ ವಿಡಿಯೋ ಮಾಡೋದಕ್ಕೆ ನಾನು ಒಂದು ಸ್ವಲ್ಪ ಕ್ವಾಲಿಟಿ ವೀಡಿಯೋಸ್ ಕೊಡಬೇಕು ಅಂತ ನೋಡ್ತಿದ್ದೀನಿ. ಬಟ್ ಕಂಟೆಂಟ್ ಏನಂತಂದರೆ ಪ್ರಾಬ್ಲಮ್ ಆಗಿಬಿಟ್ಟಿರೋದಂದರೆ ಇಲ್ಲಿ ಇಮೇಜಸ್ ಎಲ್ಲ ಹಾಕಿದ್ರೆ ಕಾಪಿ ರೈಟ್ಸ್ ಬೀಳುತ್ತೆ. ಮುಂದೆ ಬರೋ ಔಟ್ಫಿಟ್ಗಳನ್ನೆಲ್ಲ ಹಾಕಿದ್ರೆ ಎಷ್ಟೊಂದು ಚಾನಲ್ ಕಾಪಿ ರೈಟ್ಸ್ ಕೊಟ್ಟು ಕ್ಲೋಸೇ ಮಾಡಿಬಿಟ್ಟಿದ್ದಾರೆ. ಅದರಿಂದನೇ ಯೋಚನೆ ಮಾಡ್ತಾಯಿದ್ದೀನಿ ನಾನು ವೀಡಿಯೋಸ್ ಮಾಡೋದಕ್ಕೆ. ಇಲ್ಲಾಂದರೆ ಒಳ್ಳೆ ವೀಡಿಯೋ ಕಂಟೆಂಟೇ ಕೊಡ್ತಾ ಇದೆ ಗೈಸ್. ಇವಾಗ ಬಂದಾದ್ಮೇಲೆ ವೀಡಿಯೋ ಮಾಡೋ ಥರ ಆಗ್ಬಿಟ್ಟಿದೆ. ಪ್ರೀ ಆರ್ಡರ್ದು ಔಟ್ಫಿಟ್ದು ಲೀಕ್ಔಟ್ ಸಿಕ್ಕಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ನಾನು ತಮ್ಮನೇಲಿ ಮೆನ್ಷನ್ ಮಾಡಲ್ಲ, ಒಳಗಡೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ಒಂದು ಸಪ್ರೇಟಾಗಿ ಒಂದು ಟೆಲಿಗ್ರಾಮ್ ಕ್ರಿಯೇಟ್ ಮಾಡಿ ಅದ್ರಲ್ಲಿ ಶೋ ಮಾಡೋಣ ಅಂತಿದ್ದೀನಿ ಗೈಸ್. ಏನೇನೋ ಲೀಕ್ಔಟ್ಸ್ ಎಲ್ಲ ಸಿಕ್ಕಿದ್ರೆ ಏನೇನು ಫ್ಯೂಚರ್ಸ್ ಅಪ್ಡೇಟ್ಸ್ ಬರುತ್ತೋ ಅದನ್ನೆಲ್ಲ ವೀಡಿಯೋಸ್ ಹಾಕೋಕ್ಕಾಗೋದನ್ನೆಲ್ಲ ಯೂಟ್ಯೂಬಲ್ಲಿ ಹಾಕ್ತೀನಿ, ಹಾಕೋಕ್ಕಾಗಿಲ್ದಿರೋದೆಲ್ಲ ಟೆಲಿಗ್ರಾಮಲ್ಲಿ ಹಾಕೋಣ ಅಂತಿದ್ದೀನಿ. ಅದ್ರ ಬಗ್ಗೆ ನೀವೇನು ಅನ್ಕೊಂತೀರ ಒಂದು ಕಮೆಂಟ್ ಮಾಡಿ. ಇಷ್ಟೇ ಗೈಸ್, ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರೋದು ಅನ್ಸ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಯೂಸ್ಫುಲ್ ವೀಡಿಯೋಸ್ ನೋಡ್ತಾ ಇರಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ವಿಡಿಯೋ ಇಲ್ಲೇ ಏನು ಮಾಡ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ದಿಸ್ ಯೋರ್ ಬಾಯ್ ಬೆಟೋಕ್ಸಿಕ್. ಬಾಯ್ ಬಾಯ್, ಸಿ ಯು ಸೂನ್ ಗೈಸ್.